ಸ್ಪೆಷಲ್ ಆಗಿ ಮ್ಯಾಗಿ ಮಾಡ್ಕೊಟ್ಟಿದೀನಿ. ಇವತ್ತು ನಾವಿಲ್ಲೆಲ್ಲರೂ ಫಾರೆಸ್ಟ್ ಅಲ್ಲಿ ಔಟಿಂಗ್ ಮಾಡಕ್ ಬಂದಿದೀವಿ. ಈ ಔಟಿಂಗ್ ಅಲ್ಲಿ ಕ್ಯಾಂಪ್ ಹಾಕೊಂಡಿದೀವಿ. ನೋಡಿ ಇಲ್ಲಿ ಬೆಂಕಿ ಹಾಕಿ ಬಿಸಿ ಕಾಯಿಸ್ತಿದೀವಿ. ಈ ಚಳಿಲಿ ಮ್ಯಾಗಿ ತಿಂದ್ರೆ ಸಕ್ಕತ್ತಾಗಿರುತ್ತೆ. ಎಲ್ಲರೂ ನಾನು ಕೊಟ್ಟಿರೋ ಮ್ಯಾಗಿ ತಿನ್ನಿ. ನಾವೆಲ್ಲರೂ ಇವತ್ತು ಒಂದಿನ ಸಮ್ಮರ್ ಕ್ಯಾಂಪ್ ಅಲ್ಲಿ ಇರ್ತೀವಿ. ನಾಳೆ ವಾಪಸ್ ನಮ್ಮ ಮನೆಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಇವತ್ತೊಂದಿನ ಚೆನ್ನಾಗಿ ಫಾರೆಸ್ಟ್ ಅಲ್ಲಿ ಎಂಜಾಯ್ ಮಾಡ್ಬೇಕು, ಆಯ್ತಾ? ಓಕೆ ಟೀಚರ್, ಸದ್ಯಕ್ಕೆ ಈ ಸಿಕ್ಕಿರೋ ಮ್ಯಾಗಿನೇ ತಿನ್ಕೊಂಡ್ಬಿಡ್ತೀವಿ. ಹೇಗಿತ್ತು ಮಕ್ಕಳ ನಾನ್ ಮಾಡಿದ ಸ್ಪೆಷಲ್ ಮ್ಯಾಗಿ? ಚೆನ್ನಾಗೇನೋ ಇತ್ತು, ಆದ್ರೆ ತಿಂದು ಎಡ್ವಟ್ ಆಗೋಗ್ಬಿಡ್ತು ಟೀಚರ್. ಏನ್ ಎಡ್ವಟ್ ಆಯ್ತು? ಯಾಕೆ ನಿಶಾ ಈ ತರ ಹೇಳ್ತಾ ಇದ್ಯಾ? ನಾನ್ ಮಾಡಿದ ಮ್ಯಾಗಿ ಚೆನ್ನಾಗಿತ್ತು ತಾನೇ? ಚೆನ್ನಾಗೇನೋ ಇತ್ತು, ಹೊಟ್ಟೆ ಗೊಡ ಗೊಡ ಅಂತಿದೆ ಟೀಚರ್. ಈಗಲೇ ಅರ್ಜೆಂಟು ಸೈಡಿಗೆ ಹೋಗ್ಬೇಕು ನಾನು. ನಿಮ್ ಮ್ಯಾಗಿ ತಿಂದು ಯಾಕೋ ಜುಮ್ ಅಂತ ಇದೆ ಹೊಟ್ಟೆ. ತಲೆ ಹಟ್ಟೆ, ನಾನ್ ಮಾಡಿದ ಮ್ಯಾಗಿಲಿ ಪ್ರಾಬ್ಲಮ್ ಇದೆ ಅಂತ ಅಂದಿದ್ರೆ ಎಲ್ಲರಿಗೂ ಹೊಟ್ಟೆ ನೋವಾಗ್ಬೇಕಿತ್ತು. ನಿನಗೊಬ್ಬಳಿಗೆ ಹೇಗೆ ಹೊಟ್ಟೆ ನೋವಾಗುತ್ತೆ? ನಾನ್ ಕೂಡ ಅದೇ ಮ್ಯಾಗಿ ತಿಂದಿದ್ದೀನಿ ತಾನೆ, ನನಗೂ ಹೊಟ್ಟೆ ನೋವಾಗ್ಬೇಕಿತ್ತು. ಏನು ಆ ತರ ಇಲ್ಲ, ಸುಮ್ಮನಿರು. ನಿನಗೆ ಹೊಟ್ಟೆ ನೋವಾಗ್ತಿದೆ ಅಂತ ಹೇಳಿ ಟೀಚರ್ನ ಆಟ ಆಡ್ಸೋಣ. ಓಕೆ ಇರಿ. ಹಲೋ ಮಹೇಶ, ನೀನು ಹೊಟ್ಟೆ ನೋವು ಅಂತ ಹೇಳು. ಟೀಚರ್ ಯಾಕೋ ನನಗೂ ತುಂಬಾ ಹೊಟ್ಟೆ ನೋವಾಗ್ತಿದೆ. ನಿಮ್ ಮ್ಯಾಗಿಲೇ ಏನೋ ಪ್ರಾಬ್ಲಮ್ ಇತ್ತು. ನಿನಗೆ ಹೊಟ್ಟೆ ನೋವಾಗ್ತಿದ್ಯಾ? ಸಾಕು ನೀವಿಬ್ರು ಸುಮ್ಮನಿರಿ. ಹೋಗಿ ಅಲ್ಲಿ ಸೈಡಿಗೆ ಹೋಗಿ ಬನ್ನಿ. ಗಿರೀಶ ಮತ್ತೆ ಮಹೇಶಂಗ್ ಹೊಟ್ಟೆ ನೋವಿಲ್ಲ. ನಾನ್ ಮಾಡಿದ ಮ್ಯಾಗಿ ಸರಿಯಾಗೇ ಇತ್ತು. ನಾವೆಲ್ಲ ಇವಾಗ ಮಲ್ಕೊಳ್ಳೋಣ. ಟೀಚರ್, ನಂಗೂ ಯಾಕೋ ಹೊಟ್ಟೆ ಗೊಡ ಗೊಡ ಅಂತಿದೆ ಟೀಚರ್. ನಂಗೂ ಸ್ವಲ್ಪ ಹೊಟ್ಟೆ ನೋವು. ನಾನು ಸೈಡಿಗೆ ಹೋಗಿ ಬರ್ತೀನಿ. ಅಯ್ಯೋ ದೇವ್ರೆ, ನಾನ್ ಕೂಡ ಅದೇ ಮ್ಯಾಗಿ ತಿಂದಿದ್ದೀನಿ. ನನ್ನ ಹೊಟ್ಟೆ ಆರಾಮಾಗಿ ಇದೆಯಲ್ಲ. ಇವರಿಗೆ ಸಡನ್ ಆಗಿ ಹೊಟ್ಟೆ ನೋವು ಬಂತು. ಅದ್ ಮಾಮೂಲಿ ಮ್ಯಾಗಿ ಪ್ಯಾಕೆಟ್ ತಾನೆ, ನೂಡಲ್ಸ್. ಯಾಕೆ ಈ ತರ ಹೊಟ್ಟೆ ನೋವು ಇವ್ರಿಗೆಲ್ಲ? ಅಯ್ಯೋ, ಇವತ್ತು ಯಾಕೋ ನನ್ನ ಗ್ರಾಚಾರನೇ ಸರಿ ಇಲ್ಲ. ಸರಿ ಹೋಗಿ ಎಲ್ಲರೂ. ಮಹೇಶ, ಗಿರೀಶ, ನೀವಿಬ್ರು ಸೈಡಿಗೆ ಹೋಗ್ರ. ನೀವಿಬ್ರು ಹುಡುಗಿರಿಬ್ರು ಆ ಸೈಡ್ ಹೋಗಿ, ಹುಡುಗರಿಬ್ರು ಈ ಸೈಡ್ ಹೋಗಿ, ಆಯ್ತಾ? ಬೇಗ ಎಲ್ಲ ಮುಗಿಸ್ಕೊಂಡು ಬನ್ನಿ. 1 2 3 ಎಲ್ಲ ಮುಗಿಸ್ಕೊಂಡು ಬಂದ್ಬಿಡಿ. ಆಮೇಲೆ ರಾತ್ರಿ ಮಲಗಿದ್ದಾಗ ಟೀಚರ್ 1 ಟೀಚರ್ 2 ಅಂತ ಹೇಳ್ಬಿಡಿ. ಕತ್ಲೆಲಿ ನನಗೂ ಆಚೆ ಬರಕ್ಕೆ ಹೆದರಿಕೆ ಆಗುತ್ತೆ. ಟೆಂತಿಂದ ನನಗೆ ಕತ್ಲೆಲಿ ಮನೆಯಿಂದ ಆಚೆ ಬರಕ್ಕೆ ಹೆದರಿಕೆ. ಇನ್ ಕಾಡಲ್ಲಿ ಹೆಂಗಿರೋದಪ್ಪ ಅಂತ ನಾನು ಹೆದರ್ಕೊಂಡು ಬಂದಿದ್ದೀನಿ. ಆಮೇಲೆ ನಿದ್ದೆಲಿ ಹೇಳಿಸ್ಬಿಟ್ಟು 1 2 ಅಂತ ಎಲ್ಲ ಹೇಳ್ಬಾರ್ದು. ಟೆಂತಿಂದ ಆಚೆ ಬರಕ್ಕೆ ನನಗೂ ಹೆದರಿಕೆ ಆಗುತ್ತೆ, ಆಯ್ತಾ? ಏನೇ ಮುಗಿಸೋದಾದ್ರೂ ಇವಾಗಲೇ ಮುಗಿಸ್ಬಿಟ್ಟು ಬಿಟ್ಕೊಂಡ್ಬಿಡಿ ಸುಮ್ಮನೆ. ಆಯ್ತು ಟೀಚರ್. ನಾವು ಈ ಸೈಡ್ ಹೋಗೋಣ. ಬಾಯ್ಸ್ ಸೈಡಿಗೆ ಹೋಗ್ಲಾ, ಗರ್ಲ್ಸ್ ಸೈಡಿಗೆ ಹೋಗ್ಲಾ? ಈ ಕಡೆ ಹೋದ್ರೆ ಅವ್ರು ಮಿಸ್ ಆಗ್ತಾರೆ, ಆ ಕಡೆ ಹೋದ್ರೆ ಇವ್ರು ಮಿಸ್ ಆಗ್ತಾರೆ. ಏನಾದ್ರೂ ಆಗೋಗ್ಲಿ, ನಾನು ಆರಾಮಾಗಿ ಸ್ವಲ್ಪ ಹೊತ್ತು ಟೆಂಟ್ ಅಲ್ಲಿ ಹೋಗಿ ಕುತ್ಕೊಂತೀನಿ. ಎಷ್ಟು ಚಳಿ ಆಗ್ತಿದೆ. ಈ ಬೆಡ್ಶೀಟ್ ತಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಬೆಚ್ಚಗೆ ನಿದ್ದೆ ಮಾಡ್ಬೋದು ಈ ಚಳಿಲಿ. ಗಿರೀಶ, ಮಹೇಶ, ಟೀಚರ್ ಅಲ್ಲಿ ಒಬ್ರೇ ಇದಾರೆ ಕಣೋ. ಚೆನ್ನಾಗಿ ಮಜಾ ತಗೊಳ್ಳೋಣ. ಟೀಚರಿಗೆ ದೆವ್ವ ಅಂದ್ರೆ ಬಹಳ ಹೆದರಿಕೆ ಅಂತೆ. ರಾತ್ರಿ ಅವ್ರ ಮನೆಯಿಂದ ಆಚೆನೆ ಬರಲ್ವಂತೆ. ಹಾಗಾಗಿ ನಾವೆಲ್ಲ ಐಡಿಯಾ ಮಾಡಿ ಬಿಳಿ ಬಟ್ಟೆನ ತಲೆ ಮೇಲೆ ಹಾಕೊಂಡು ಟೀಚರ್ ಚೆನ್ನಾಗಿ ಎದುರಿಸ್ಬಿಡೋಣ. ಏನಂತೀರಾ? 4 ದೆವ್ವ ಆಗ್ಬಿಟ್ಟು ಹೋಗೋಣ. ದೆವ್ವ ಆಗ್ಬಿಟ್ಟು ಟೀಚರ್ಗೆ ಅಂತ ಎದುರಿಸಿ ಜೀವ ಹೋಗೋ ತರ ಎದುರಿಸ್ಬಿಟ್ರೆ ಮಿಸ್ ಕ್ಲೀನ್ ಬೋಲ್ಡ್ ಆಗಿ ಹೋಗ್ಬಿಡ್ತಾರೆ, ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಹೆಂಗಿರುತ್ತೆ ನನ್ನ ಐಡಿಯಾ? ಬನ್ನಿ ಎಲ್ಲರೂ ಅಲ್ಲಿರೋ ಬಿಳಿ ಬಟ್ಟೆ ಸ್ಕ್ರೀನ್ ನ ತಲೆ ಮೇಲೆ ಹಾಕೊಂಡು ಹೋಗೋಣ, ಎದುರಿಸೋಣ. ಸೂಪರ್ ಐಡಿಯಾ, ನೋಡಿ ಹಂಗೆ ಮಾಡೋಣ. ಸರಿ ನಡೀರಿ, ಎಲ್ಲರೂ ಚೆನ್ನಾಗಿ ಎದುರಿಸ್ಬಿಡೋಣ. ಎಲ್ಲಿ ಹೋದ್ರು ಇವ್ರುಗಳೆಲ್ಲ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಕತ್ಲೆ ಬೇರೆ ಆಗ್ತಾ ಇದೆ. ಗಿರೀಶ, ಮಹೇಶ, ಲಿನಿಶಾ, ಎಲ್ಲಿದಿರೋ? ಬರ್ರೋ ಬೇಗ, ನಿದ್ದೆ ಮಾಡೋ ಟೈಮ್ ಆಯ್ತು. ಏನಿದು? ಏನೋ ದೆವ್ವ ಕೂಗೋ ತರ ಸೌಂಡ್ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಮಕ್ಕಳು ಯಾರು ಇಲ್ಲ, ಎಲ್ಲ ಆ ಕಡೆ ವಾಶ್ರೂಮ್ಗೆ ಅಂತ ಹೋಗಿದ್ದಾರೆ. ದೆವ್ವ ಎಲ್ಲರೂ ಬಂದ್ರೆ ನಾನು ಏನ್ ಮಾಡ್ಲಪ್ಪ?
ಟೀಚರ್ನ ಹೆದರ್ಸೋದ್ ಬೇಡ ಬೇಡ ಅಂದ್ರೂ ಈ ದೆವ್ವದ ತರ ಬಟ್ಟೆ ಹಾಕೊಂಡ್ ಟೀಚರಿಗೆ ಎದುರಿಸಿದ್ರಿ. ನೋಡಿ ಅಲ್ಲಿ ಟೀಚರ್ ತಲೆ ಸುತ್ತೆ ಬಿದ್ದೋಗ್ಬಿಟ್ಟಿದ್ದಾರೆ. ಅಯ್ಯೋ ಸುಮ್ಮನಿರು, ಟೀಚರಿಗೆ ಹೀಗೆ ಆಗ್ಬೇಕು. ನನ್ನನ್ ಮಾತ್ರ ತಿನ್ಬೇಡ ದೇವಾ, ಮಕ್ಕಳಿದ್ದಾರೆ 4 ಅವ್ರನ್ನ ಕರ್ಕೊಂಡೋಗಿ ತಿನ್ನು ಅಂತ ಹೇಗೆ ಹೇಳಿದ್ರು ಗೊತ್ತಾ? ಹೌದು, ಟೀಚರು ಮಕ್ಕಳನ್ನ ತಿನ್ನು ನನ್ನನ್ ತಿನ್ಬೇಡ ಅಂತ ಹೇಳಿದ್ರು. ಇರ್ಲಿ ಬಿಡಿ, ಪಾಪ ಟೀಚರ್ಗೆ ತುಂಬಾ ಜೀವದ ಭಯ. ಏನೋ ಮಿಸ್ ಆಗಿ ಹೇಳ್ಬಿಟ್ರು. ಇವಾಗ ಹೇಳ್ಸೋಣ ಬನ್ನಿ ಟೀಚರ್ನ. ಟೀಚರ್ ಟೀಚರ್, ದೆವ್ವ ಹೋಯ್ತು, ಎದ್ದೇಳಿ ಟೀಚರ್. ದೆವ್ವದ ಬಟ್ಟೆ ನಾವೇ ಹಾಕೊಂಡಿದ್ದು ಅಂತ ಯಾರು ಹೇಳ್ಬೇಡಿ, ಇಲ್ಲಾಂದ್ರೆ ಟೀಚರು ನಮಗೆ ಸರಿ ಬಾರಿಸ್ಬಿಡ್ತಾರೆ. ಇಲ್ಲ ದೆವ್ವ, 2 ದೊಡ್ಡ ದೆವ್ವ ನಿಂತಿತ್ತಲ್ಲ, ಎಲ್ಲೋಯ್ತು? ಟೀಚರ್, ನಾವೆಲ್ಲ ಓಡೋಡ್ ಬಂದ್ವಿ ನೀವು ಕಿರ್ಚಿದ್ಕೆ, ಹಾಗಾಗಿ ದೆವ್ವ ತುಂಬಾ ಜನ ಇದ್ದಾರೆ ಅಂತ ಓಡ್ ಹೋಗ್ಬಿಡ್ತು ಟೀಚರ್. ಹೌದಾ? ಅಯ್ಯೋ ದೇವ್ರೆ, ನೀವೆಲ್ಲ ನನ್ನ ಜೀವ ಉಳಿಸ್ಬಿಟ್ರಲ್ರು. ನೀವು ನನ್ನ ಸ್ಟೂಡೆಂಟ್ ಅಲ್ಲ, ನೀವುಗಳೆಲ್ಲ ನನ್ನ ದೇವ್ರು. ನನ್ನ ಜೀವ ಉಳಿಸ್ಬಿಟ್ರಿ. ನಂಗೆ ದೆವ್ವ ಅಂದ್ರೆ ತುಂಬಾ ಭಯ. ಕೊನೆಗೂ ನೀವೆಲ್ಲ ಬಂದು ನನ್ನ ಜೀವ ಉಳಿಸ್ಬಿಟ್ರಿ. ತುಂಬಾ ಥ್ಯಾಂಕ್ಸ್. ಬನ್ನಿ ಇವಾಗ್ಲೇ ಈ ಇದು ಕ್ಯಾಂಪ್ ಒಳಗಡೆ ಕುತ್ಕೊಂಡು ನಿದ್ದೆ ಮಾಡೋಣ. ಜಿಪ್ ಹಾಕೊಂಡ್ಬಿಡೋಣ ಈ ಟೆಂಟ್ ಇಂದು. ಸರಿ ಟೀಚರ್, ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾವು ದೆವ್ವದ ತರ ಬಂದು ಟೀಚರಿಗೆ ಸರಿಯಾಗಿ ಎದುರಿಸ್ಬಿಟ್ವಿ ಅಂತ. ಟೀಚರ್ ಎದ್ರುಕೊಂಡಿಲ್ಲ, ಕ್ಲೀನ್ ಬೋಲ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ಹೆದ್ರುಕೊಂಡು ತಲೆ ಸುತ್ತೆ ಬಿದ್ದೋಗ್ಬಿಟ್ರು. ನೋಡಿದ್ರಲ್ಲ, ನಾವೆಂತ ಟ್ಯಾಲೆಂಟೆಡ್ ನೋಡಿದ್ರ? ದೆವ್ವದ ತರ ಬಟ್ಟೆ ಹಾಕೊಂಡು ಟೀಚರಿಗೆ ಹೆದರ್ಸಾಕ್ಬಿಟ್ವಿ. ಟೀಚರು ನಮ್ಮನ್ನೇ ತಿನ್ನಿ ಅಂತ ಹೇಳ್ತಾರೆ, ಟೀಚರ್ನ ಮಾತ್ರ ತಿನ್ಬೇಡ ಅಂತ. ಅದಕ್ಕೆ ನಾವು ಟೀಚರ್ಗೆ ಇಲ್ಲ, ಟೀಚರ್ನೇ ತಿಂತೀವಿ ಅಂತ ಹೆದರಿಸ್ಬಿಟ್ವಿ. ಸರಿ, ಹಾಗಾದ್ರೆ ಈ ನಮ್ದು ಫಾರೆಸ್ಟ್ ಸಮ್ಮರ್ ಕ್ಯಾಂಪ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೇಗ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ. ಈ ವರ್ಷ ಸಮ್ಮರ್ ಕ್ಯಾಂಪ್ ಎಲ್ಲ ತುಂಬಾ ಫೇಮಸ್ ಆಗಿದೆ. ನೀವುಗಳೆಲ್ಲ ಸಮ್ಮರ್ ಕ್ಯಾಂಪ್ ಅಂತ ಎಲ್ಲೆಲ್ಲಿಗೆ ಹೋಗಿದ್ರಿ? ವಾಟರ್ ಫಾಲ್ಸಿಗೆ ಹೋಗಿದ್ರಾ, ಅಥವಾ ವಾಟರ್ ಪ್ಲೇಸಿಗೆ ಹೋಗಿದ್ರಾ, ಫಾರೆಸ್ಟಿಗೆ ಹೋಗಿದ್ರಾ, ಸ್ಕೂಲಲ್ಲೇ ಸಮ್ಮರ್ ಕ್ಯಾಂಪಿಗೆ ಹೋಗಿದ್ರಾ ಅಂತ ನೀವೆಲ್ಲರೂ ಕಮೆಂಟ್ ಮಾಡಿ ಬರೆದು ತಿಳಿಸ್ಬೇಕು, ಆಯ್ತಾ? ಹಾಗೆ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ. ಚುಪ್ಪೀಸ್ ಕಾರ್ಟೂನ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಅಲ್ಲಿ ಕಾಣ್ತಿರೋ ರೆಡ್ ಬಟನ್, ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗಳ ಹತ್ರ ಎಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ ತಾನೇ? ನೆಕ್ಸ್ಟ್ ವಿಡಿಯೋನು ನಾವು ಹೀಗೆ ಅಪ್ಲೋಡ್ ಮಾಡ್ತೀವಿ, ನೀವೆಲ್ಲ ವೆಯ್ಟ್ ಮಾಡ್ತಾ ಇರಿ. ಬೇಗ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು.